ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪಾ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದಿರಿ. ಬರೀ ಇವತ್ತಿನ ಲಾಗು ಮತ್ತು ನಿನ್ನೆ ಲಾಗು ಮುಗಿಸಿದ್ನೆಲ್ಲ ಅಲ್ಲಿಂದ ಕಂಟಿನ್ಯೂಸ್ ಬ್ಲಾಗ್ ಆಗಿರ್ತೈತಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಫುಲ್ ನೋಡ್ಕೊಂಬರ್ರಿ. ಟೈಮ್ ಆಗೈತಿ 6 ಗಂಟೆ. ಈಗೆಲ್ಲ ಕೆಲಸ ಪೂಜೆ ಅದೆಲ್ಲ ಮುಗ್ದೈತಿ. ಸ್ವಲ್ಪ ಭಗವದ್ಗೀತೆ ಓದಿ ಮನೆ ಕೆಲಸ ಚಾಲು ಮಾಡ್ಕೋಬೇಕು. ಹೆಣ್ಮಕ್ಳಿಗೆ ಏನೋ ಒಂದು ವ್ರತ ಮಾಡ್ತೀವಿ ಅಂದಾಗ ಇನ್ನು 100% ಅದಕ್ಕೆ ಕೊಟ್ಟು ಅದ್ರಾಗ ಏನೈತೋ ಅದೇ ನಿಯಮದ ಪ್ರಕಾರ ಮಾಡೋದು ಕಷ್ಟ ಆಕೈತಿ. ಅದ್ರಾಗ ನಮ್ಮಂಗೆ ಮನೆಯೊಳಗೆ ಒಬ್ಬೊಬ್ಬರು ಇದ್ದರಿಗಿಂತ ಕಷ್ಟ ಆಕೈತಿ. ಯಾಕಂದರೆ ಈಗ ಅವರಿಗೆ ಸ್ಕೂಲ್ಗೆ ಹೋಗೋರಿಗೆ ಅವ್ರಿಗೆ ಡಬ್ಬಿ ಎಲ್ಲ ಕೊಡಬೇಕು, ಮನೆ ಕೆಲಸ ಮಾಡ್ಕೋಬೇಕು. ಅದ್ರ ಜೊತೆಗೆ ನಮ್ಗೆ ಎಷ್ಟು ಸಾಧ್ಯವೋ ಶ್ರದ್ಧೆಯಿಂದ ಮಾಡೋಕ್ಕೆ ಪ್ರಯತ್ನ ಪಡೋದು ಕಷ್ಟ. ಈಗ ನಾನು ಸ್ವಲ್ಪ ಭಗವದ್ಗೀತೆಗೆಲ್ಲ ಓದಿ ಆಮೇಲೆ ಮನೆ ಕೆಲಸ ಚಾಲು ಮಾಡ್ಕೊತೀನಿ. ಯಜಮಾನ್ರು ಅಂಗಡಿಗೆ ಹೋದರು. ಈಗ ನಾನು ಅವರು ಇಲ್ಲರಿ, ಅವರು ಸಾರಿ ನೀನೇ ಹೇಳಿದ್ದು ಬಂದು ಮಾಡೋಕ್ಕಾಗಲ್ಲ ಅಂಥೇಳಿ. ನನ್ನ ಚಳಿಗಾಲ ನಿಜ ಹೇಳ್ತೀನಿ, ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನಾನು 6 ಗಂಟೆ ಆದರೂ ಚಳಿಗೆ ಹೊರಗೆ ಕಸ ಹೊಡಿಸ್ತಿದ್ದೆಲ್ಲ. ಹೊಳ್ಳಿ ಬಂದು ಮನೆ ಒಳಗಿನ ಕೆಲಸ ಮುಗಿಸ್ಕೊಂಡು ಆಮೇಲೆ ಹೊರಗೆ ಕಸ ಅಂತಿದ್ದೆ. ಅಷ್ಟು ತಿಂಡಿ ಇವತ್ತು ಅದೇನೋ ಗೊತ್ತಿಲ್ಲ. 4 ಗಂಟೆ ಇರುತ್ತೆ, ತಲೆ ಸ್ನಾನ ಮಾಡಿದ್ರು ಒಂಚೂರು ತನ್ನೇನೋದೇನೋ ಫೀಲ್ ಆಗೋಕತ್ತಿಲ್ಲ, ಗೊತ್ತಿಲ್ಲ ಅದೇನಂತೇಳಿ ಇವತ್ತಿನ ವಿಶೇಷ. ಒಂದು ಸ್ವಲ್ಪ ಚಳಿ ಅನ್ಸಾಗುತ್ತೆ ಎಲ್ಲ ನನಗೆ. ಇಷ್ಟೊತ್ತು ಮತ್ತು ಹೊರಗಡೆ ತಲೆಗೆ ರಂಗೋಲಿ ಹಾಕಿ ಪೂಜೆ ಎಲ್ಲ ಮಾಡಿ ಬಂದಿದ್ದೀನಿ. ತಲೆ ಸ್ನಾನ ಮಾಡಿದರೂ ಕೂಡ ಅದೇ ನಮ್ಮ ನಂಬಿಕೆನೇ ನಮ್ಮ ದೇವರು ಅಂತ ಹೇಳ್ತಾರೆ. ಈಗ ಡಬ್ಬಿ ಅದೆಲ್ಲ ಮಾಡೋದು ಸ್ವಲ್ಪ ತಲೆ ಓಡಿಸ್ಬೇಕಾಗ್ತೈತೆ. ಯಾಕಂದ್ರೆ ಮದುವೆಗೆ ಮಾಮೂಲಿ ಮಾಡೋ ಅಡುಗೆ ಮಾಡಿ ಕಟ್ಟಂಗಿಲ್ಲ. ಇವರು ಹಣ್ಣು ಕೊಟ್ಟು ಕಳಿಸ್ತಾ ಅಂತಾರೆ. ಯಾವಾಗ ಕೊಟ್ಟು ಕಳಿಸ್ತಾರೋ ಗೊತ್ತಿಲ್ಲ. 10 ಗಂಟೆವರೆಗೆ ಅಂಗಡಿ ತೆಗಿಯಲ್ಲ. ಮೊದಲು ಹಣ್ಣು ಕೊಟ್ಟು ಕಳಿಸ್ಬೇಕಾಗಿದೆ. ಬೇರೆ ಏನು ಕೊಡೋಕ್ಕೆ ಬರೋದಿಲ್ಲ. ಬೆಳೆ ಹಾಕ್ತಾ ಅಡುಗೆ ಯಾವುದು ಮಾಡೋಕ್ಕಾಗಲ್ಲ. ನೋಡ್ತೀನಿ, ಟ್ರೈ ಮಾಡ್ತೀನಿ. ಯಾವ್ದಾರ ಯೋಚನೆ ಬಂದಾಗ ನಾನು ಜೊತೆ ಶೇರ್ ಮಾಡ್ಕೊತೀನಿ. ಅವನಿಗೆ ಹತ್ರ ಹೋಗ್ತಿದ್ದೆ ಉಪವಾಸದ್ದು ಅದಿಗೆ ಸಾಬೂನಲ್ಲಿ ಮಾಡ್ಬೋದು. ಅಥವಾ ನೆನ್ಸಿಟ್ಟಿಲ್ರಿ, ಈಗಿಟ್ಟ ಒಂದು ಸ್ಕೂಲ್ಗೆ ಹೋಗೋ ಟೈಮಿಗೆ ಆಗ್ಬೋದು. ಸಾಧ್ಯ ಆದ್ರೆ ಅದನ್ನ ಮಾಡಿ ಕಟ್ತೀನಂತ. ಮನು ಜಳಕ ಆಯ್ತು. ಆಯ್ತಾ ಜಳಕ? ಒರ್ಸ್ಕೊಂಡ್ ಬಟ್ಟೆ ಹಾಕೋ. ಮಾಡು.
ಇಲ್ಲಿ ನೋಡ್ರಿ ಹೆಂಗಾಗೈತಿ ವಾತಾವರಣ. ಇಲ್ಲಿ ನೋಡ್ರಿ ಈಗ ನಮ್ಮ ಮಮ್ಮಿ ಭಗವದ್ಗೀತೆ ಓಡಾಕ ಕುಂತಾಲ. ಈಗ ನೋಡ್ರಿ ನಾನು ಮನ್ವಿತಿಗೆ ನೀಟಾಗಿ ತೋರ್ಸ ಬಾಣಲೆ ಹೆಂಗೆ ಕಾಣತೈತಿ. ಹಾಂ, ಮನ್ವಿತಿಗೆ ಬಾಕ್ಸಿಗೆ ಬರೀ ಹಾಕ್ತೀನಿ ಈಗ. ಸರಿ. ಸಾಬುದಾನ ಉಪ್ಪಿಟ್ಟು ಮಾಡೋದೇನು ನೋಡ್ತಿರ್ಬೋದು, ಸೂಪರಾಗಿ ಬಂದೈತಿ. ಇದಕ್ಕೆ ಹಾಕಂಗಿಲ್ಲ, ಒಂದು ಪಟ್ಟಿಗೆ ಎಣ್ಣೆ ಹಾಕಿನಿ, ಜೀರಿಗೆ ಸಾಸಿವೆ ಹಾಕಿ ಒಗ್ಗರಣೆ ಕೊಟ್ಟು ಶೇಂಗಾ ಕಾಳು ಹಾಕೀನಿ ರೀ. ಶೇಂಗಾ ಕಾಳು ಆಲ್ರೆಡಿ ಫ್ರೈ ಮಾಡಿದ್ವಿ ಇದ್ದವು, ಮತ್ತು ಎಣ್ಣೆ ಹಾಕಿಬಿಟ್ಟೆ ಸ್ವಲ್ಪ ಕಪ್ಪದು ಅಷ್ಟ. ಈಗ ಇದನ್ನ ನೀಟಾಗಿ ಬೇಯೋರಿಗೆ ಈ ಥರ ಕೈಯಾಡಿಸ್ಕೊಂತ ಇರಬೇಕು. ಎಷ್ಟು ಸೂಪರಾಗಿ ನೋಡಿರಿ, ಎಲ್ಲಿ ತಳ ಹಿಡೋದಿಲ್ಲ, ಉದ್ರಾಗಿ ಬಂದವು. 7 ಗಂಟೆಗೆ ನೆನೆಸಿದ್ದೆ, ಮತ್ತು 1.5 ತಾಸು ನೆಂದವು. ಅಲ್ಲ, 1 ತಾಸು ನೆಂದೈತಿ, ಪರ್ಫೆಕ್ಟಾಗಿ ಬಂದೈತಿ. ಇದಕ್ಕೆ ಶೇಂಗಾ ಪುಡಿ ಇದ್ದರೆ ಶೇಂಗಾ ಪುಡಿ ಹಾಕಬೇಕು, ಮಸ್ತ್ ಆಗೈತಿ. ನಾನು ಶೇಂಗಾ ಪುಡಿ ಹಾಕಿಲ್ಲ, ಶೇಂಗಾ ಕಾಳು ಅಷ್ಟೇ ಹಾಕ್ಕೊಂಡೀನಿ. ಈಗ ಇದಕ್ಕೆ ಲಾಸ್ಟು ಕೊತ್ತಂಬರಿ ಹಾಕಿ ಒಂದು ಸ್ವಲ್ಪ ನಿಂಬೆ ಹುಳಿ ಹಿಂಡಿದ್ರೆ ಸಾಕು, ರೆಡಿ ಆಗ್ತೈತಿ. ಉಪವಾಸ ಇದ್ದಲ್ಲಿ ವ್ರತ ಮಾಡುವಾಗೂ ಮಾಡ್ಕೋಬೋದು. ಸರಿ ಸರಿ ಹೋಗಿ. ಸ್ನೇಹಿತರೆ, ಈಗ ನೋಡ್ರಿ ಟೈಮ್ ಐತಿ 9:10. ಹತ್ತನ ಇಬ್ಬರಿಗೆ ಶಾಲೆಗೆ ಕಳಿಸಿದೆ. ಯಜಮಾನ್ರು ಬಂದರು, ನಾಷ್ಟ ಮಾಡಿ ಅಂಗಡಿಗೆ ಹೊಂಟಾರೆ ವಾಪಸ್. ಈಗ ನಾನು ಯಾಕಂದ್ರೆ ಇಲ್ಲಿಂದ ಮತ್ತೆ ನಡ್ಕೊಂಡು ಹೋಗೋದು ಇದಾಗುತ್ತೆ, ಹಂಗಾಗಿ ಆಗುತ್ತೆ. ನಾನು ಹೊಂಟೀನಿ, ಅಲ್ಲಿ ರಾಧಾಕೃಷ್ಣ ಟೆಂಪಲ್ಗೆ ಹೋಗಿ ಬರ್ತೀನಿ ರೀ. ಮನು ಬಂದಮೇಲೆ ಮತ್ತೆ ಸಂಜೆ ಬೇಕಾದ್ರೆ ಒಂದ್ಸರಿ ಕರ್ಕೊಂಡು ಹೋಗ್ತೀನಿ ಅವನ್ನ. ಹೇಗೂ ಒಂದ್ಸರಿ ಹೋಗಿ ಬಂದಿರ್ತೀನಲ್ಲ, ದಾರಿ ಕಟ್ಬೋದು. ಈಗ ಹಬ್ಬಕ್ಕೆ ಹೊಂಟೀನಿ. ಯಜಮಾನ್ರು ಅಂಗಡಿಗೆ ಬಿಡ್ತಾರೆ, ಡ್ರಾಪ್ ಕೊಡ್ತಾರೆ. ಅಲ್ಲಿಂದ ಟಪ್ಗೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಕೆಲಸ ಎಲ್ಲ ಬಂದ್ ಮಾಡ್ಕೊಂಡ್ರೆ ಬಾಂಡೆ ಗಿಂಡೆ ತಿಕ್ಕೊಂಡಿದ್ದೆ, ಬಟ್ಟೆ ಅದಾವು, ಮಾಮೂಲಿ ಅಡಿಗೆ ಇವರಿಬ್ಬರಿಗೆ ಮಾಡ್ಬೇಕ್ರಿ. ಬಂದ್ ಮಾಡ್ತೀನಿ ನಡ್ರಿ. ಇದು ತಡ್ರಿ, ಲಾಸ್ಟ್ ಮೊನ್ನೆ ಇವು ಡ್ರೆಸ್ ಹಾಕೊಂಡಿದ್ದೆ ನಾನು. ಈ ಡ್ರೆಸ್ಸಿಂದ ಲಿಂಕ್ ಕೊಡ್ರಿ, ಎಲ್ಲಿ ತೊಗೊಂಡ್ರಿ, ಫೋಟೋ ಕೊಡ್ರಿ ಅಂತೇಳಿ. ಈ ಡ್ರೆಸ್ ತೊಗೊಂಡು ನಾನು ಹತ್ತತ್ರ ಒಂದು 2-3 ವರ್ಷ ಆತ್ರಿ. 2-3 ವರ್ಷದಾಗ ಒಂದು 3-4 ಸರಿ ಹಾಕಿನಿ ಅಷ್ಟ. ಇದು ಮಾಡ್ಕೊಂಡೀನಿ. ಮಿಶೋದಂದ್ರಿ ಇದು ಸೂಪರ್ ಐತಿ ಡ್ರೆಸ್, ಗ್ರ್ಯಾಂಡ್ ಲುಕ್ ಕೊಟ್ಟೈತಿ, ಸಕ್ಕತ್ತೈತಿ. ಫುಲ್ ಸ್ಲೀವ್ಸ್ ಬರ್ತೈತಿ. ನನಗೆ ಆಲ್ಮೋಸ್ಟ್ ಚೆಂದಾಗುತ್ತೆ ಅಂತ ಹೇಳ್ತಾರೆ, ನಾ ಹಾಕೋದಿಲ್ಲ. ಇವ್ರು ಬೈತಿದ್ದ ನನಗೆ ಹಾಕೊಂಡ್ರೆ. ಅನ್ಸಿದ್ರಿ ಇದೆಲ್ಲ ಜಾಸ್ತಿ ಹಿಂಗೆ ಬಂದಿದ್ಕ ಜಾತ್ರೆ ಇದ್ದದ ಅಂತ ಬೈತಿದ್ರು. ಆದ್ರೆ ಆಮೇಲೆ ತಮಗೆ ಇಷ್ಟ ಆಗೈತೆ, ಹಾಕೋ ಅದನ್ನ ಅಂತಾರೆ. ಇವತ್ತು ಹಾಕೊಂಡಿದ್ವಿ ಅಷ್ಟೇ. ಸ್ನೇಹಿತರೆ, ಈಗ ನೋಡ್ರಿ 2:30 ಆಗೈತಿ. ಇವತ್ತು ತನ್ಮಯನ ಸ್ಕೂಲಿಗೆ ಕರ್ಕೊಂಬರಕ್ಕೆ ಹೋಗಿದ್ವಿ ನಾವು. ಹಾಗೆ ಸ್ವಲ್ಪ ಅಲ್ಲಿ ಬೇರೆ ಕೆಲಸ ಇತ್ತು, ಆ ಕೆಲಸ ಮುಗಿಸ್ಕೊಂಡು ಬಂದ್ವಿ. ಇವರಿಬ್ಬರೇ ಅಲ್ಲ ಇವತ್ತು ಊಟ ಮಧ್ಯಾಹ್ನದ್ದು. ಬೆಳಗ್ಗಿನ ಮಾಡಿಟ್ಟಿದ್ರೆ ಅನ್ನನ ಬೇಳೆ ಮತ್ತು ಪಾಲಕ್ ಸೊಪ್ಪನ್ನ ಕುದಿಸಿಟ್ಟಿನಿ. ಇವರು ಸಾರು ಒಗ್ಗರಣೆ ಕೊಡ್ತೀನಿ ಬಿಡೋಣ ಅಂದ್ರೆ ಹಂಗೆ ಬಿಟ್ಟಿನ್ರಿ. ಕಡ್ಡಿ ಮೊನ್ನೆ ತಂದಿದ್ವಿ ಮಾರ್ಕೆಟ್ನಾಗ, ಸಂಡೇ ಮಾರ್ಕೆಟ್ನಾಗ ಹುರಿಯೋಕ್ಕಾಗಿದ್ದಿಲ್ಲ, ಹುರಿದಿಟ್ಟಿನಿ ಅವ್ರಿಗೆ ಅಂತೇಳಿ. ಬೇಳೆ ಮಗಚ್ಕರಿ ಇದನ್ನು ಸ್ವಲ್ಪ ಮಗಸ್ನಿ ಕೊಡ್ರಿ, ಇಲ್ಲಾಂದ್ರೆ ಕಾಳಾಗತ್ತೆ ನಾವು ಸಾರು ತರ್ರಿ ಸ್ಮ್ಯಾಶರ್. ಬಾಂಡೆ ತಿಕ್ಕಿಟ್ಟಿನಿ, ಅವನ್ನ ದಬ್ಬ ಹಾಕಿಲ್ಲ, ನೀರಿಳಿಲ್ಲ ಅಂತ ಬಿಟ್ಟೀನಿ. ಬಟ್ಟೆ ಒಗಿಬೇಕು ರೀ, ಬಟ್ಟೆ ಒಗ್ದಿಲ್ಲ ಇವತ್ತು, ಸಂಜೆ ಮೇಲೆ ಹೋಗೈತಿ. ಇಲ್ಲ ಹೋಗಿಲ್ಲೇನ್ರಿ, ನೀವು ಮಾಡ್ಕೊತೀರಾ? ನಾನು ಕೆಲಸನ ಮಾಡ್ತೀನಿ. ಹಾಂ ಇಲ್ಲ ಅನ್ನ ಐತೆ ನೋಡ್ರಿ ಸಣ್ಣ ಕುಕ್ಕರ್ನಾಗ, ಗೊತ್ತಾಗತ್ತಿಲ್ಲ ಕುಕ್ಕರ್, ಸಣ್ಣ ಕುಕ್ಕರ್. ನಿಮ್ಗೆ ಅಷ್ಟ ಮಾತ್ರ ಬರ್ತದೆ, ನಾವು ಕಲಿಬಾರ್ದು. ಹಾಂ, ಹಲೋ ಸರ್, ಮುಗಿದ್ವಾ? F4
ಮುಗಿದ್ವಾ? ಇವತ್ತು ಏನು ಬಂದಿತ್ತು ಡ್ರಾಯಿಂಗ್? ಯಾವುದು ಬಂದಿತ್ತು? ಕೇಕ್. ಚಲೋ ಮಾಡಿದೆ? ಕಲರ್ ಕರೆಕ್ಟ್ ಕೊಟ್ಟೆ ಕಲರ್? ಹೌದಾ? ಅಷ್ಟು ನೀಟ್ ಮಾಡಿ ಎಲ್ಲೇ ಪಜಿ ಕಲರ್ಸ್ ಕೊಟ್ಟಿದ್ರಾ ಮ್ಯಾಮ್? ಎಷ್ಟೆಷ್ಟು ಕೊಡ್ತಾರೆ? ಎರಡೆರಡು ಕೊಟ್ಟಿರ್ತಾರೆ, ನಾಲ್ಕು ಕೊಡ್ತಾರೆ, ಫುಲ್ ಸಟ್ಟಾಗಿ ಕೊಟ್ಟಿರ್ತಾರೆ ಒಬ್ಬೊಬ್ಬರಿಗೆ. ಎಲ್ರಿಗೂ ಹೆಂಗೆ ಕೊಡ್ತಾರೆ ಕಲರ್ಸ್ ನಿಮ್ಗೆ? ಇವ್ರದ್ದು ಏನೋ ಮನೆಗೆ ಕಳ್ಸಲ್ರಿ ಅವರು, ಹೋಮ್ವರ್ಕ್ ನೋಟ್ಸ್ ಅಷ್ಟೇ ಕೊಟ್ಟು ಕಳ್ಸಿರ್ತಾರೆ. ಪೆನ್ಸಿಲ್ ಸತೆ ಅವರೇ ಕೊಡ್ತಾರೆ ಡೈಲಿ ಕ್ಲಾಸ್ನಾಗ. ಇಂಥದ್ದು ಎಕ್ಸಾಮ್ ಇದ್ದಾಗ ಅವರೇ ಕೊಟ್ಟಿರ್ತಾರೆ ಕಲರ್ಸ್ ಕ್ರೇಯನ್ಸ್ ಎಲ್ಲ. ಅಂದ್ರೆ ಅವ್ರಿಗೆ ಫಸ್ಟ್ ಅಡ್ಮಿಷನ್ ಮಾಡ್ಸೋಕೆ ಬಂದಿರ್ತೈತಿ ಒಂದೊಂದು ಕಿಟ್ ಒಳಗೆ ಎಲ್ಲದು. ಆದ್ರೆ ಅವ್ರ ಕಡೆ ಇಟ್ಕೊಂಡಿರ್ತಾರೆ ಅವರು. ಸುಮ್ಮನೆ ಬುಕ್ಸ್ ಎಲ್ಲ ಹಾಳು ಮಾಡ್ತಾರೆ ಇವರು ಅಲ್ಲಿ ಗೀಚ್ ಅಂತೇಳಿ. ಅಲ್ಲೇ ಬಜಿ ಅದು ಕೇಳ್ಬೇಕ್ರಿ ಎಷ್ಟೆಷ್ಟು ಕೊಟ್ಟಿರ್ತಾರೆ. ಡ್ರಾಯಿಂಗ್ ಮಾಡುವಾಗ ಎಷ್ಟೆಷ್ಟು ಕೊಟ್ಟಿರ್ತಾರೆ ಕಲರ್ಸ್ ನಿಮ್ಗೆ? ಪೇಂಟ್ ಮಾಡುವಾಗ ಅಷ್ಟು ಕಲರ್ ಕೊಟ್ಟಿರ್ತಾರನ? ಮೊನ್ನೆ ಹೇಳಿ ಅವತ್ತು ಸಂತಿ ಒಳಗೆ ಅದು ಅಲ್ಲಿಗೆ ಬಡಿತಲ್ರಿ ಗಾಯ ನೋಡ್ರಿ, ಅಲ್ಲೇ ಕುಂತೈತೆ ಅದು ಕರೆಕ್ಟ್ ಒಂಥರ ನರಗಲಿ ಆದಂಗೆ ಆಯ್ತು. ಮಾದೈತಿ ಎಲ್ಲ ಒಣಗೈತ್ರಿ, ಬೇಗ ಮಾದೈತಿ ಯಾಕೋ. ಅದಲ್ಲ ನೋವಿಲ್ಲ ಅದು? ಏನು ರೀ ಪರಿಮಳ ಅಲ್ಲಿಗೆ ಬರಾಗತ್ತೈತಲ್ಲ ಸಾರು, ಅದು ಹೆಂಗೆ ಮಾಡಿಕೊಡ್ರಿ? ಸರಿ, ಪರಿಮಳ ಭಾರಿ ಬರಾಗತ್ತೈತಿ ಸಾರಿಂದ. ಓಹೋ ದಾಲ್ ಗಟ್ಟಿ ದಾಲ್ ಮಾಡ್ಕೊಂಬಿಟ್ರ ಸೊಪ್ಪು ಹಾಕಿ. ಹೇ ಉಣ್ರಿ ಮತ್ತೆ ರೊಟ್ಟಿದವ್ರು ರೊಟ್ಟಿದವ್ರು ಉಣ್ರಿ. ಇಲ್ಲಲ್ಲ ಮನೆ ಮಾಡಿದ್ದು ಬಿಡ್ರಿ. ಖಾಲಿ ಏನು ಮಸ್ತ್ ಮಾಡ್ಕೊಂಡಾರ ಗೊತ್ತು? ನಾ ಮಾಡಿದ್ರೆ ಹಂಗೆ ರುಚಿಯಾಗಿರಲ್ಲ, ಹಂಗೆ ಮಾಡ್ಕೊಂಡಾರ. ಅವ್ರು ಹಾಕ್ಕೊಳ್ಳೋ ತೋರಿಸ್ತೀನಿ ಅಂತ ನಾನು ನಿಮ್ಗೆ ರೀ ರೆಸಿಪಿ ತೋರಿಸ್ಲಿ ನೋಡ್ರಿ ಅದನ್ನ. ನಾನು ಬಾಕಂದ ಅದ ಹಾಕಿ ಉಣಿಸ್ತೀನಿ ರೀ. ಅವ್ರು ನೋಡ್ರಿ ಎಷ್ಟು ಚಂದ ಹೇಳ್ತಾರೆ. ಏನಂದ್ರೆ ಅವಂಗ ಅದಲ್ಲ ಏನಂದಿನಿ ಅವನ್ಗೆ? ಏನು ಹೊಡ್ತಂಬಿಟ್ಬಿಡ ಹಿಡ್ಕೊಂಡು ಕುಂತಿರ್ತೈತಿ. ಹಾಂ ಏನು ಬಂದಿಲ್ಲ ಮಮ್ಮಿ, ನೀ ಆಗಿತ್ತು ಉಣಿಸ್ತಿದ್ದಲ್ಲ ಮಮ್ಮಿ. ನಮ್ಮ ಪಪ್ಪ ನನಗೆ ವಾದ ಮಾಡಿಬಿಟ್ಟ, ಹಾಕ್ಕೊಡ್ತೀನಿ ಉಣ್ಲೆ ಅಂತೇಳಿ ಅಂತ ಹೇಳಕ್ಕೆ ಬಂದ ನಾವು. ಒಂದು ಮೆಣಸಿನ್ಕಾಯಿಗೆ 2 ಭಾಗ ಮಾಡಿ ಸುಮ್ಮನೆ ನಿಮ್ಗೆ ಹಸಿರು ಸಾರು ಮಾಡ್ಬೇಕು ಮಾಡಿದ್ವಿ, ಆಮೇಲೆ ಕೆಂಪು ಆಗ್ತದೆ. ನಮ್ಮ ಮನ್ಯಾಗ ಕೆಂಪು ಸಾರ ಭಾರಿ ಚಂದದ ಅಲ್ಲ. ಮನ್ಗಡೆ ಇದೆ ನೋಡ್ರಿ. ಹುಣ್ಸಿಹುಳಿ ಹಾಕೊಂಡ್ರಲ್ಲ ಸ್ವಲ್ಪ ಹಾಕಿನಿ, ಅದಕ್ಕೆ ಚಲೋ ಆಗಿ ಇರ್ಬಿಟ್ಟು ಮಸ್ತ್ ಮಾಡ್ಯಾರಿ. ದಾಲ್ ರೆಸಿಪಿ ಶೇರ್ ಮಾಡಿದ ಭಾರಿ ಐಕಿತ್ತು. ನಮ್ಗೆ ಚಲೋ ಮಾಡಿರ್ತಾರೆ ತೋರ ಅಲ್ಲಿ ನೋಡ್ರಿ ಇರ್ತಾರೆ. ಆದ್ರೆ ಈ ಒಬ್ಬ ಗಂಡ್ಮಗಾಗಿ ಅಷ್ಟು ಪರ್ಫೆಕ್ಟ್ ಮಾಡ್ತಿರಲ್ಲ, ಖುಷಿ ಪಡೋ ಅಂಥದ್ದು. ಯಾಕೆ ನೆತ್ತಿಗೆ ಎತ್ತಿತ್ತಾನ ಭಟ್ರು ಇರ್ತಾರ? ಓಪ ಸ್ನೇಹಿತರೆ, ಈಗ ನೋಡ್ರಿ ರಾತ್ರಿ ಆಗೈತಿ. ಇವತ್ತು ಏಕಾದಶಿ. ಅವನಿಗೆ ಸಂಜೆ ಇದು ಏನದು ದೇವಸ್ಥಾನ ಕರ್ಕೊಂಡು ಹೋಗ್ಬೇಕಂತ ಮಾಡಿದ್ದೆ, ಆದ್ರೆ ಆಗಲಿಲ್ಲ. ಮಾಮೂಲಿ ದಿನ ಮಾಡಂಗ ಹೋಮ್ವರ್ಕ್ ಮಾಡಿಕೊಂಡು ಮಾಡ್ದೆ. ಆದರೆ ಅವನಿಗೆ ಉಪವಾಸ ಇರೋದ್ರಿಂದ ಅನ್ನೋದೇನು ಗೊತ್ತಿಲ್ಲ. ಹಾಗಾಗಿ ಉಪವಾಸ ಇದ್ದರಿಗೆ ಮಾಡಿಕೊಡೋ ಒಂದು ಸ್ವಲ್ಪ ಅವ್ನೇನು ತಿಂತಾನೆ ಅದನ್ನ ಮಾಡಿಕೊಟ್ಟೆ. ಅದನ್ನ ತಿಂದು ಹೋಮ್ವರ್ಕ್ ಎಲ್ಲ ಮಾಡಿ ಮುಗಿಸಿ ಮಲ್ಕೊಂಡ್ರಿ. ಹಂಗೆ ಕಣ್ಣಿಗೆ ಮಂತ್ ತೋರ್ಸಂಬಂದಿದ್ದು ಡ್ರಾಪ್ಸ್ ಹಾಕೋದೈತಿ. 4 ಹೊತ್ತು ಹಾಕಬೇಕು, 1 ಹೊತ್ತು ತಪ್ಪಿರ್ತೈತಿ ಮಧ್ಯಾಹ್ನ ಸ್ಕೂಲ್ ಟೈಮ್ನಾಗ. ಆದರೂ ಒಂದೊಂದ್ಸರಿ ನಾನು ಇಲ್ಲಿ ಮರಿತೀನಿ, ನಾವು ಮುಂದಿದ್ದಾಗ ಮರ್ತಿರ್ತೀನಿ. ಅದಕ್ಕೆ ಈಗ ನೆನ್ಪು ಮಾಡಿ ಹಾಕಿದ್ದೆ, ಮಲ್ಕೊಂಡು ಬಂದಿತ್ತು. ಇವರು ತಂದೆ ಮಗ ಈಗ ಊಟ ಮಾಡ್ತಾರೆ. ಮತ್ತು ನಾಳೆ ಬೆಳಿಗ್ಗೆ ಬೇಗ ಹೇಳ್ಬೇಕು, ಎದ್ದು ಮತ್ತು ಪೂಜೆ ಅದೆಲ್ಲ ಮಾಡಬೇಕು. ಹಾಗಾಗಿ ನಾನು ಇವತ್ತು 10 ಗಂಟೆ ತನಕ ಮಕ್ಕೋಬೇಕಂತೇಳಿ ಹೋಗಿದ್ದೆ. ಇವರು ಕಾಸರಳ್ಳಿಯಲ್ಲಿ ಅವ್ರ ಮಕ್ಕಳ ಮೇಲೆ ನಮಗೆ ನಿದ್ದೆ ಅಲ್ರಿ ಹೆಣ್ಮಕ್ಳಿಗೆ. ಅವರು ಮಕ್ಕಳ ಕಾಸರ ಅವರು ಮಕ್ಕಳಲ್ಲ, ನಮಗೂ ಮಕ್ಕಳಕ್ಕೆ ಬಿಡಲ್ಲ. ಅಷ್ಟೊತ್ತಿಗೆ ಇವ್ರು ಬಂದು ಊಟ ಕೊಡೋಕೆ ಬಂದೆ. ಅಷ್ಟೊತ್ತಿಗೆ ತನಗೆ ಜಗಳ ಬಂತು, ಊಟ ಮಾಡಿದ್ದೆಲ್ಲ. ಹಾಗಾಗಿ ಅವ್ರ ಪಪ್ಪ ಬಂದಮೇಲೆ ಇಬ್ಬರಿಗೆ ಹಚ್ಕೊಂಡಿಸಿ ಊಟ ಮಾಡ್ರಿ ನೀವು ಅಂತೇಳಿ. ನಮ್ಮ ಯಜಮಾನ್ರಿಗೆ ಒಂದು ಈ ವಿರೋಧ ಐತ್ರಿ. ಸಾಂಪಡಿಮಿಡಿವರೆಗೆ ಅಂದ ವಿರೋಧ ಏನಪ್ಪ ಅಂದ್ರೆ, ದೇವರಿಗೆ ಏನದು ಸೇವೆ ಮಾಡೋದು. ಸೇವೆ ಅಂದ್ರೆ ಇದು ಉಪವಾಸ ಮಾಡೋದು, ಅದೆಲ್ಲ ಅವ್ರಿಗೆ ಇಷ್ಟ ಆಗಲ್ಲಂತ್ರಿ. ಏನ್ರಿ ಇದು? ಹಾಂ, ಕೃಷ್ಣ ಬಂದು ಕೊಡ್ತಾನೆ ಅಂತಾರೆ. ದುಡಿಯೋದು ಬಿಟ್ಟು ಮನೆ ಕುಂದ್ರು ಕೃಷ್ಣ ಕೊಡ್ತಾನೆ ಈ ಥರ ಎಲ್ಲ ಮಾತಾಡ್ತಾರೆ.
ಮತ್ತು ನಿನ್ನೆ ನಾನು ಇದು ವ್ರತ ಮಾಡ್ತಿದ್ದಾಗ ನಿನ್ನೆ ಅಲ್ಲೇ ನಮ್ಮ ಮನೆಯಾಗ ಸ್ವಲ್ಪ ಸಣ್ಣದಾಗ ಹತ್ತಿತ್ತು. ಅದ್ರಾಗ ಈ ಥರ ನೀರಲ್ಲಿ ಮಾಡ್ತಿದ್ದಾಗಂತೂ ಇನ್ನೂ ಸಿಟ್ಟು ಬಂದಿತ್ತು ಅವ್ರಿಗೆ. ಏನು ಆ್ಯಕ್ಚುಲಿ ಇದು ಏಕಾದಶಿ ಇದಷ್ಟಲ್ಲ, ವೈಜ್ಞಾನಿಕ ಕಾರಣ ಐತೆ ಏಕಾದಶಿ ಆಚರಿಸಕ್ಕೆ. ಎಷ್ಟು ಮಾಡ್ರೆ ಗೊತ್ತಾ ನಿಮ್ಗೆ? 15 ದಿನಕ್ಕೊಮ್ಮೆ ಉಪವಾಸ ಇರಬೇಕಂತ, ಆರೋಗ್ಯಕ್ಕೆ ಒಳ್ಳೇದಂತ, ಡೈಜೆಷನ್ ಜಾಸ್ತಿ. ನೀವು ತಿಂಗಳು 30 ದಿವಸ ತಿಂದ್ರೂ ಆರಾಮ ಇರೋದಿಲ್ಲ, ಮತ್ತು 15 ದಿವಸ ಉಪವಾಸ ಮಾಡಿದ್ರೆ ಆರಾಮ ಇರ್ತಪ್ಪ ಅಂತ ನನ್ನ ಹೊಟ್ಟೆ ಬಂದು ನನಗೆ ಮತ್ತು ಪೇಷಂಟ್ ಹಾಕೊಳ್ಳೋದು ಅಂತ ಹೇಳಿ. ಇಲ್ಲ, ಆರೋಗ್ಯವಾಗಿರ್ತೀವಿ ಒಂದೊಂದು ದಿನ ಉಪವಾಸ ಕಂಪ್ಲೀಟ್ ಈ ಥರ ಉಪವಾಸ ಮಾಡೋದ್ರಿಂದ ಯಜಮಾನ್ರೆ. ಅದ್ರಾಗ ಒಂದು ಹನಿ ನೀರು ಕೂಡ ಅರ್ಧಂಗೆ ಮಾಡ್ಯಾಡ್ರಿ. ಅದು 2 ರಾತ್ರಿ ಉಪವಾಸ ಮಾಡಿದ್ರೆ ಕಷ್ಟ ಆತ. ಆಮೇಲೆ ಏನಾರ ಹೆಚ್ಚು ಕಡಿಮೆ ಆದ್ರೆ ನನಗೆ ಫ್ಲೋರ್ಮಲ್ ಅಂತ ನಾನು ಒಂದು ಮಾತು ಅಂದಿದ್ದೆ. ಅದನ್ನ ಈಗ ಹೈಲೈಟ್ ಮಾಡತ್ತಾವ ಅಷ್ಟ. ಮತ್ತೆ ನಿಮ್ಗೆ ಹೈಲೈಟ್ ಅಲ್ರಿ, ದೊಡ್ಡದ ಆಗೈತಿ. ನಿಮ್ಮದಷ್ಟು ಸಿಂಪಲ್ ಆಗಿ ನಾಜೂಕಾಗಿ ಹೇಳತ್ತಾರ, ಆದ್ರೆ ನಾನು ಬಿಡ್ಲಿಲ್ಲ. ಆದ್ರೆ ಇರುತ್ತಲ್ರಿ, ಸಪೋರ್ಟ್ ಮಾಡ್ತೀನಿ, ಮಾಡ್ತಾರೆ ಸಪೋರ್ಟ್. ಫಸ್ಟ್ ಬೈತಾರ, ಆದ್ರೆ ನಾನು ಹಠ ಮಾಡಾಕತ್ನಲ್ಲ, ಮಂಡತನ ಮಾಡ್ತೇನಲ್ಲ, ಅದಕ್ಕೆ ಅವಾಗ ತಾವೇ ಬಗ್ತಾರ. ಇಂಥ ವಿಷಯ ಮಾಡ್ತೀನಿ, ಹೆಣ್ಮಕ್ಳು ಮಾಡೇ ಮಾಡ್ತಾರೆ, ನಿಮ್ಗೆಲ್ಲ ಗೊತ್ತೈತಿ. ಅದಕ್ಕೆ ಕಾಳಜಿ ಅದೆಲ್ಲ ಇದ್ದಲ್ಲೇನ ಇವತ್ತು ದೇವಸ್ಥಾನಕ್ಕೆ ಇಲ್ಲ ಹಬ್ಬಕ್ಕೆ ನಡ್ಕೊಂತ ಎಲ್ಲೆಲ್ಲಿ ಹೋಗಿದ್ದೆ ಗೊತ್ತಿಲ್ಲ. ತಾವೇ ಅದನ್ನ ಅಂಗಡಿ ಚಾಲೂ ಇದ್ರೂ ಕರ್ಕೊಂಡು ಹೋಗಿ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬೇರೆ ಹುಡ್ರನ್ನ ನಿಲ್ಲಿಸಿ ನಾನು ವಾಪಸ್ ಕರ್ಕೊಂಬಂದು ಮನೆಗೆ ಬಿಟ್ಟು ಹೋಗ್ಯಾರೆ ಅವರು. ಇಲ್ಲ ಇವತ್ತು ನಾನು ದೇವ್ರ ದರ್ಶನ ಮಾಡೋಕೆ ಹಾಕಿದ್ದಿಲ್ಲ, ಯಾಕಂದ್ರೆ ದೂರ ಅದಾವ್ರಿ ನಮ್ಮ ಮನೆಯಿಂದ. ಗೋವಿಂದಂದಾಯ್ತು, ನಾರಾಯಣಂದಾಯ್ತು, ಪಾಂಡುರಂಗ ಹೋಟೆಲಿನ ದೇವಸ್ಥಾನ ಆಯ್ತು, ಎಲ್ಲದು ಹೊತ್ತು ಕೃಷ್ಣನ ಯಾವುದೇ ಯಾವ ಥರ ದೇವಸ್ಥಾನ ಫುಲ್ ದೂರ ಅದಾವ. ಇಲ್ಲೆಲ್ಲಿ ಇರಲಿಲ್ಲ ನಮಗೆ ಹಬ್ಬಕ್ಕೆ ನೋಡಿದಂಥ ಪ್ಲೇಸಲ್ಲಿ ಯಾವ ಇರಲಿಲ್ಲ. ಹಾಗಾಗಿ ಅಲ್ಲಿ ದೂರ ಇತ್ತು, ಅಲ್ಲಿ ಕರ್ಕೊಂಡು ಹೋಗಿ ಬಂದ್ರು ಅಂತ ಬೆಳಿಗ್ಗೆನ. ಆದ್ರೆ ಮಾಡಕ ವಿರೋಧನೇ. ಮತ್ತೆ ಮಧ್ಯಾಹ್ನ ಅಡಿಗೆ ನಾನು ಮಾಡೇನ್ರಿ. ಏನೇನು ಕಷ್ಟ ಭಾಳ ಅದಾವ್ರಿ, ಅದು ಏನು ಮಾಡ್ಬೇಕು ಅನಿವಾರ್ಯ. ಅವ್ರು ಮಾಡೋದು ಜಾಸ್ತಿ, ಯಾಕಂದ್ರೆ ಅವ್ರು ಹೋಗೋರಿಲ್ರಿ, ಅವ್ರೇನು ಹೇಳ್ತಾರೆ ಅದ ನಿಜ. ಇರಲಿ ನೀನಾರ ಮುಂದೆ ಬರ್ಬೇಕು. ಭಾಳ ಏನು ಬ್ಯಾನಿ ಕೊಟ್ಟಿನ್ರಿ ನಾ ಅವ್ರಿಗೆ, ಅಷ್ಟು ಇಷ್ಟ ಅಲ್ಲ, ಕಷ್ಟ ಭಾಳ ಸಹಿಸ್ಕೊತಾರ, ಸಂಕಟ ಭಾಳ ಮಾಡ್ತಾರೆ. ಎಲ್ಲರೂ ಕಮೆಂಟ್ ಹಾಕಿದ್ರಿ, ನಾವು 30ಕ್ಕೆ ಮಾಡೀವಿ ಅಂತೇಳಿ. ಏನು ಮಾಡಿದ್ರಿ, ಒಂದಷ್ಟು ಜನ ಇವತ್ತು ಮಾಡ್ಯಾರ, ಹಾಗಾಗಿ ನಾನು ಇವತ್ತು ಮಾಡಿದೆ. ಇವತ್ತು ಇದೆ ಏಕಾದಶಿ ತಿಥಿ, ಹಾಗಾಗಿ ನಾನು ಇವತ್ತು ಆರಿಸ್ಕೊಂಡೆ. ಇವರು ಬೈದರು, ಜಗತ್ತು ಒಂಥರ ಇದು, ನೀವೊಂಥರ ಅದೇನೋ ಅಂತೇಳಿ ನನಗೆ. ಅವರು ಎಲ್ಲ ಇನ್ಸ್ಟಾಗ್ರಾಮ್ ಎಲ್ಲ ನೋಡಿದ್ರೆ 30ಕ್ಕೆ ಮಾಡ್ಯಾರ ಜಾಸ್ತಿ, ಇವತ್ತು ಮಾಡತ್ತೇನ ಅಂತೇಳಿ. ಫಸ್ಟ್ ಚಲೋ ಆಗಿದೆ ಅಲ್ಲಿಂದ, ಆಮೇಲೆ ಹಿಂಗೆ ಆತ್ರಿ. ಇಷ್ಟಿತ್ತು ಸ್ನೇಹಿತರೆ ಏಕಾದಶಿ ಇದು ಸ್ಪೆಷಲ್ ಲಾಗ್ ಆಚರಣೆ. ಅದೆಲ್ಲ ಸಿಂಪಲಾಗಿ ಮಾಡಿದ್ದು. ನಾಳೆ ಪೂಜೆ ಅದೆಲ್ಲ ಏನೆಲ್ಲ ಬೇಕು ಎಲ್ಲ ತರಿಸಿದ್ದೆ, ನೈವೇದ್ಯಕ್ಕೆ ಅದಕ್ಕೆಲ್ಲನೂ ಎಲ್ಲ ಅರ್ಧ ಎತ್ತಿಟ್ಟೀನಿ. 1-2 ದೇವರು ಸಾಮಾನು, ಪೂಜೆ ಸಾಮಾನು ಅಷ್ಟೇ ಇಲ್ಲೇ ಕವರ್ನಾಗ ಇಟ್ಟೀನಿ, ಇಲ್ಲೇ ಕೆಳಗಿಡೋದು ಬೇಡ ಅಂತೇಳಿ. ನಾಳೆ ನೈವೇದ್ಯದ್ದು ಪೂಜೆದ್ದು ಏನೆಲ್ಲ ಬೇಕು ಎಲ್ಲ ನೋಡಿ ಚೆಕ್ ಮಾಡಿಕೊಂಡು ಖಾಲಿಗೆ ಅದನ್ನ ತರಿಸೀನಿ ಬೆಳಿಗ್ಗೆ. ಮತ್ತು ಬೇಗ ಎದ್ದು ಮತ್ತು ನಾಳೆಲ್ಲ ಶುರು ಮಾಡ್ಕೊತೀನಿ. ನಾಳೆದು ಪೂಜೆ, ಆಮೇಲೆ ಉಪವಾಸ ಬಿಡೋದು ಅದೆಲ್ಲ ಸರಿ ಮಾಡ್ಕೊತೀನಿ. ನಮ್ಮ ಯಜಮಾನ್ರು ರೀ ನಾಳೆ ಅಂಗಡಿ ಹೊಂಟ್ರಿ ನೀವು? ಏನಿಲ್ಲಪ್ಪ ಹಂಗ ಇಷ್ಟ ಸ್ನೇಹಿತರು. ಮತ್ತೆ ಏನಿಲ್ಲ, ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀವಿ. ಏನು ಯಾಕೆ ಕೇಳಿನಿ ಗೊತ್ತಾನ, ಶಿವರಾತ್ರಿಗೆ ನಾವು ಉಪವಾಸ ಮಾಡ್ತಿದ್ವಿ ಅಲ್ರಿ, ಅವಾಗ ನಮ್ಮಪ್ಪ ಮನೆಯಾಗಿದ್ದು ಏನೇ ಮಾಡ್ಕೊಡ್ತಿದ್ದ, ಉಪವಾಸ ಬಿಟ್ಟಿದ್ದ. ಶಿವರಾತ್ರಿ ಉಪವಾಸ ಮತ್ತೆ ಈಗ ನಾಳೆ ಏಕಾದಶಿಯಲ್ಲಿ ಎಲ್ಲ ಏಕಾದಶಿ ಇವತ್ತು ಮುಗಿಸಿದ್ರು, ನಿನ್ನೆ ಅವತ್ತು. ಮತ್ತು ನಾಳೆ ಹೋಗಿಲ್ಲ ನಾನು ಊಟಕ್ಕೆ. ಏಕಾದಶಿ ದಿವಸ ಇಲ್ಲ ಎಲ್ಲಿ ಪ್ರಸಾದ ಇಟ್ಟಂಗೆ ಆಗಿಲ್ಲ ಏನ್ಬಿಡು, ಅಷ್ಟು ಇದು ಮಾಡ್ದಂಗೆ ಕಾಣಲ್ರಿ. ಯಾಕ್ರಿ ಬೆಂಗಳೂರು ಇಸ್ಕಾನ್ ಟೆಂಪಲ್ ಜೋರು ಮಾಡ್ತಾರೆ, ಇಸ್ಕಾನ್ ಟೆಂಪಲ್ ಜೋರು ಮಾಡ್ಯಾರ. ವಿಡಿಯೋಸ್ ಎಲ್ಲ ನೋಡಿದೆ ನಾನು. ಓಕೆ ಸ್ನೇಹಿತರೆ, ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಸಿಗ್ತೇನೆ ಮುಂದಿನ ಲಾಗಲ್ಲಿ. ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.